Hello, my dear students and viewers. Welcome back to my YouTube channel. Dear students, today in this video we are going to learn something. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನಮ್ಮ ವಿದ್ಯಾಭ್ಯಾಸದಲ್ಲಿ ಕಲಿತಿದ್ದೇವೆ. ಸೊ ಪರ್ ಇಯರ್ ವಿ ಆರ್ ಹ್ಯಾವಿಂಗ್ 12 months. ಓಕೆ, ಮಂತ್ಸ್ ಆಫ್ ದ ಇಯರ್. ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು. ಇದನ್ನ ನೀವು ತುಂಬಾ ಚೆನ್ನಾಗಿ ನಿಮ್ಮ ಪ್ರೀ ನರ್ಸರಿ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ. Have you ever thought in yourself that how that names have arisen and who has designed that 12 months calendar? ಮತ್ತೆ ನಿಮಗೆ ಗೊತ್ತಿದೆ, ಫೆಬ್ರವರಿಯಲ್ಲಿ 28 ಡೇಸ್ ಇರುತ್ತೆ, ಕೆಲವು ಮಂತ್ಸ್ ಅಲ್ಲಿ 30 ಡೇಸ್ ಇರುತ್ತೆ, ಕೆಲವು ಮಂತ್ಸ್ ಅಲ್ಲಿ 31 ಡೇಸ್ ಇರುತ್ತೆ. ವೈ ದಿಸ್ ವೇರಿಯೇಷನ್ಸ್? ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಈ ಒಂದು ಕ್ಯಾಲೆಂಡರ್ ನ ಇತಿಹಾಸವನ್ನು ನಿಮ್ಮ ಮುಂದೆ ಇಡ್ತೇನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಂತಹ ವಿಷಯಗಳನ್ನ ನೀವು ಈ ತರಹದ ವಿಷಯಗಳೇ ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ವಿತ್ ಇನ್ ಡೀಟೇಲ್. ಡಿಸೈನ್ ಮಾಡಿದಂತಹವರು ಆ ಟೈಮಲ್ಲಿ ಲೂನಾರ್ ಅಂದ್ರೆ ಚಂದ್ರದ ಒಂದು ಚಲನೆಯ, ಚಂದ್ರ ಯಾವ ತರ ಸುತ್ತುತ್ತೆ, ಸೊ ದ ರೊಟೇಷನ್ ಅಂಡ್ ರೆವಲ್ಯೂಷನ್ ಆಫ್ ದ ಮೂನ್, ಅದರ ಆಧಾರದ ಮೇಲೆ ಈ ಒಂದು ತಿಂಗಳುಗಳ ಹೆಸರನ್ನು ಡಿಸೈನ್ ಮಾಡಿರ್ತಾರೆ. ಸೊ ಆ ಟೈಮ್ ಅಲ್ಲಿ ವೆರಿ ಫಸ್ಟ್ ಟೈಮ್ ದೇರ್ ವರ್ ಓನ್ಲಿ 10 months, 10 ತಿಂಗಳುಗಳು ಡಿಸೈನ್ ಮಾಡಿರ್ತಾರೆ. ಇಟ್ ಈಸ್ ವಿ ಕನ್ಸಿಡರ್ಡ್ ಅಸ್ ವರ್ಲ್ಡ್ ಲೂನಾರ್ ಕ್ಯಾಲೆಂಡರ್. ಆ ಪರ್ ಇಯರ್ ಅಲ್ಲಿ ಆ ಕ್ಯಾಲೆಂಡರ್ ನ ಪ್ರಕಾರ 355 ದಿನಗಳು ಮಾತ್ರ ಇರುತ್ತೆ. ಸೊ ದಟ್ ವಾಸ್ ಕ್ರಿಯೇಟಿಂಗ್ ಕನ್ಫ್ಯೂಷನ್ ಅಮಾಂಗ್ ದ ಪೀಪಲ್. ಸೊ ಯಾಕೆ ಅಂತ ಹೇಳಿದ್ರೆ ಸೀಸನಲ್ ವೇಗೆ, ಈಗ ನಾವೇನು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಹೇಳ್ತೀವೋ, ಸೊ ಅದಕ್ಕೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇತ್ತು. ಸೊ ದೇರ್ ಆಫ್ಟರ್ ಅದೇ ಒಂದು ರೋಮನ್ ಯುಗದಲ್ಲಿ ಒಬ್ಬ ರೋಮನ್ ಚಕ್ರವರ್ತಿ, ಕೆಲವು ವರ್ಷಗಳ ನಂತರ ಒಬ್ಬ ರೋಮನ್ ಚಕ್ರವರ್ತಿ, ವಿ ಕಾಲ್ಡ್ ಅಸ್ ಜೂಲಿಯಸ್ ಸೀಸರ್. ಸೊ ಜೂಲಿಯಸ್ ಸೀಸರ್ ಅನ್ನುವಂತಹ ಒಬ್ಬ ಚಕ್ರವರ್ತಿ ಬರ್ತಾನೆ. ಸೊ ಅವನು 365 ದಿನಗಳ ಒಂದು ಕ್ಯಾಲೆಂಡರಿಕ್ ಇವೆಂಟ್ ನ ಮಾಡ್ತಾನೆ. ಸೊ ಅದ್ ಯಾವ ತರ ಇರುತ್ತೆ, ಅದಾದ ಅಗಸ್ಟಸ್ ಸೀಸರ್ ಅನ್ನೋ ಒಬ್ಬ ಚಕ್ರವರ್ತಿ ಬರ್ತಾನೆ, ಅವನು ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾನೆ. ಸೊ ಅದಾದ್ಮೇಲೆ ಮತ್ತೊಬ್ಬ ಚಕ್ರವರ್ತಿ ಬರ್ತಾನೆ, ಪೋಪ್ ಗ್ರಿಗೋರಿ ಅನ್ನೋಂತಹ ವ್ಯಕ್ತಿ. ಸೊ ಆ ವ್ಯಕ್ತಿ ಮತ್ತೊಂದು ಕ್ಯಾಲೆಂಡರ್ ನ ಮಾಡ್ತಾನೆ. ಸೊ ಅಟ್ ಪ್ರೆಸೆಂಟ್ ವಾಟ್ ವಿ ಆರ್ ಫಾಲೋಯಿಂಗ್ ದಟ್ ಕ್ಯಾಲೆಂಡರ್ ಇಸ್ ಗ್ರಿಗೋರಿಯನ್ ಕ್ಯಾಲೆಂಡರ್. ಅಂದ್ರೆ ಅದಕ್ಕಿಂತ ಮುಂಚೆ 3 ಸಲ ಡಿಸೈನ್ ಆಗಿದೆ. ಸೊ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಈಗ ಅಕ್ಯುರೇಟ್ ಕ್ಯಾಲೆಂಡರಿಕ್ ಇವೆಂಟ್ ಅನ್ನ ಮಾಡಿದ್ದಾರೆ. ಸೊ ಅದರ ಕುರಿತಾದಂತಹ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಕೊಡ್ತೀನಿ ವಿತೌಟ್ ಸ್ಕಿಪ್. ಸೊ ಟ್ರೈ ಟು ವಾಚ್ ದಿಸ್ ವಿಡಿಯೋ ಅಂಡ್ ದೋಸ್ ಆರ್ ವಿಲ್ಲಿಂಗ್. ಸೊ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಂತಹ ಒಂದು ವಿಡಿಯೋಗಳಿಂದ ನಿಮಗೆ ಒಂದು ಸೈಂಟಿಫಿಕ್ ಟೆಂಪರ್ ಅನ್ನೋದು ಎನ್ಹ್ಯಾನ್ಸ್ ಆಗುತ್ತೆ. ಸೊ ಫಸ್ಟ್ ಲೆಟ್ಸ್ ರೋಮನ್ ಮಂತ್ಸ್. ಸೊ ಈಗ ತಾನೇ ನಾನು ಹೇಳಿದೆ ಯಾವ ತರ ವರ್ಲ್ಡ್ ಲೂನಾರ್ ಮಂತ್, ಅದಾದ್ಮೇಲೆ ಜೂಲಿಯಸ್ ಸೀಸರ್, ಮತ್ತೆ ಅಗಸ್ಟಸ್ ಸೀಸರ್, ಪೋಪ್ ಗ್ರಿಗೋರಿಯನ್, ಇವರೆಲ್ಲ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ರು. ಈಗ ಒನ್ ಆಫ್ಟರ್ ಒನ್ ಲೆಟ್ಸ್ ವಿ ಸಿ. ವರ್ಲ್ಡ್ ಲೂನಾರ್ ಅಲ್ಲಿ ಮೊದಲು 10 ತಿಂಗಳುಗಳು ಮಾತ್ರ ಇದ್ದವು. ಸೊ ಆಗ ದ ಫಸ್ಟ್ ಮಂತ್ ವಾಸ್ ಬಿಗನ್ ವಿತ್ ಮಾರ್ಚ್, ನಾಟ್ ಜಾನ್ವರಿ ಅಂಡ್ ಫೆಬ್ರವರಿ. ಯಾಕೆ ಅಂತ ಹೇಳಿದ್ರೆ ಈ ಮಾರ್ಚ್ ಅನ್ನೋ ವರ್ಡ್ ಆ ರೋಮನ್ ನ ಮ್ಯಾಟ್ರಿಯಸ್ ಅನ್ನೋ ವರ್ಡ್ ಇಂದ ತಗೊಂಡಿರ್ತಾರೆ ಅವರು. ಮ್ಯಾಟ್ರಿಯಸ್ ಮೀನ್ಸ್ ನಥಿಂಗ್ ಬಟ್ ಅವರ ಒಂದು ಪ್ರಕಾರ ವಾರ್ ಗಾಡ್. ಸೊ ಇಟ್ ಈಸ್ ಬೆಸ್ಟ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ಅನ್ನೋ ಒಂದು ಕಾನ್ಸೆಪ್ಟ್ ಬಟ್ ಇಂದ ಈ ಒಂದು ಮಾರ್ಚ್ ಮಂತ್ ಅನ್ನ ಮ್ಯಾಟ್ರಿಯಸ್ ಮಂತ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏಪ್ರಿಲಿಸ್ ಅನ್ನೋ ಒಂದು ಮಂತ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಏಪ್ರಿಲಿಸ್ ಅಂತ ಹೇಳಿದ್ರೆ ಸ್ಪ್ರಿಂಗ್ ಸೀಸನ್. ಸೊ ಫ್ಲವರ್ಗಳು ಬ್ಲೂಸಮ್ ಆಗುವಂತಹ ಸೀಸನ್ ಅಂತ ಹೇಳ್ತಾರೆ, ಸ್ಪ್ರಿಂಗ್ ಸೀಸನ್ ಅಂತ. ಆಮೇಲೆ ಅದಾದ್ಮೇಲೆ ಮೇರಿಯಸ್. ಮೇರಿಯಸ್ ಮೀನ್ಸ್ ನಥಿಂಗ್ ಬಟ್ ಮೇ. ಸೊ ಈ ಒಂದು ವರ್ಣ ಮೀನಿಂಗ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಗ್ರೋತ್, ನೇಚರ್ ಗ್ರೋತ್ ಆಗುವಂತಹ ಸಮಯ ಮೇ ಅಲ್ಲಿ. ಮತ್ತೆ ಸೊ ಹೊಸ ಚಿಗುರು ಉದ್ಭವಿಸುವಂತಹ ಒಂದು ತಿಂಗಳು ಅಂತ ಹೇಳಿ ಆ ಟೈಮ್ ಅಲ್ಲಿ ಅವರು ಆ ತರ ಡಿಸೈನ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಜೂನ್ ಅಲ್ಲಿ ಸೊ ಜೂನಿಯಸ್ ಅಂತ ಹೇಳಿದ್ರೆ ದಿಸ್ ಮಂತ್ ಇಸ್ ವೆರಿ ಗುಡ್ ಫಾರ್ ಮ್ಯಾರೇಜಸ್ ಆರ್ ಟು ಸ್ಟಾರ್ಟ್ ಎನಿ ಕೈಂಡ್ ಆಫ್ ನ್ಯೂ ಲೈಫ್. ಸೊ ಅದರ ಒಂದು ಕಾನ್ಸೆಪ್ಟ್ ನ ಮುಖಾಂತರ ಜೂನ್ ಮಂತ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕ್ವಿಂಟಿಲಿಸ್, ಸೆಕ್ಟಿಲಿಸ್. ನೋಡಿ ಈ ಕ್ವಿಂಟಿಲಿಸ್ ಅಂತ ಹೇಳಿದ್ರೆ
ಸೊ ಮ್ಯಾಥ್ಸ್ ಅಲ್ಲಿ ಆ ರೋಮನ್ ವೇ ಅಲ್ಲಿ 5 ಅಂತ. ಓಕೆ, 5 ಅಂತ ಹೇಳಿದ್ರೆ ಸೊ ಕ್ವಿಂಟಸ್ ಅಂತ. ಸೊ ಅದಾದ್ಮೇಲೆ ಸೆಪ್ಟಿಸ್. ಓಕೆ, ಸೊ ಅದು 6. ಸೆಪ್ಟಾ ಅಂತ ಹೇಳಿದ್ರೆ 7. ಆಕ್ಟಾ ಅಂದ್ರೆ 8. ನೌ ಓಕೆ, ಮೆನಾ ಅಂತ ಹೇಳಿದ್ರೆ 9. ಡೆಕಾ ಅಂತ ಹೇಳಿದ್ರೆ 10. ರಿಮೈನಿಂಗ್ ಮಂತ್ಸ್ ಈ ತರ ಇರುತ್ತೆ. ಸೊ ಇದು ವೆರಿ ಫಸ್ಟ್ ಓಲ್ಡ್ ಲೂನರ್ ಮಂತ್ಸ್ ಇವು. ಸೊ ಅದಾದ್ಮೇಲೆ ಕೆಲವು ವರ್ಷಗಳ ಆದ್ಮೇಲೆ ಅದೇ ಒಂದು ರೋಮನ್ ಯಾರಾದ್ರಲ್ಲಿ ಜೂಲಿಯಸ್ ಸೀಸನ್ ಅನ್ನುವಂತಹ ಒಬ್ಬ ಚಕ್ರವರ್ತಿ ಅವನ ಆಳ್ವಿಕೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಈ ಓಲ್ಡ್ ಲೂನಾರ್ ಮಂತ್ ಕೆಲವೊಂದು ಸೀಸನ್ ಗಳನ್ನ ಮಿಸ್ ಮ್ಯಾಚ್ ಮಾಡುತ್ತೆ. ಸೊ 10 ಮಂತ್ಸ್ ನಮಗೆ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಕೆಲವೊಂದು ಬದಲಾವಣೆಗಳು 366 ಡೇಸ್ ಮತ್ತೆ 365 ಡೇಸ್ 365 ಡೇಸ್ ಮತ್ತೆ 366 ಡೇಸ್ ಅಂದ್ರೆ ಲೀಪ್ ಇಯರ್ ಕಾನ್ಸೆಪ್ಟ್ ಕೂಡ ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ಅವರು ಒಂದು ಆಫ್ ದ ಇಯರ್ ಅನ್ನ ಫ್ರೇಮ್ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ 12 ಮಂತ್ಸ್ ಅನ್ನ ಮಾಡ್ತಾರೆ. ಈಗ ನೆಕ್ಸ್ಟ್ 2 ಮಂತ್ಸ್ ಅನ್ನ ಈ ಜೂಲಿಯರ್ ಸೀಸನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅದನ್ನ ಲಾಸ್ಟ್ ಅಲ್ಲಿ ಸೇರಿಸ್ತಾರೆ. ಸೊ 11 ಮತ್ತೆ 12 ಅಂತ. 11 ಅನ್ನೋದು ಸೊ ಅದು ಜಾನ್ವರಿ ಆಗುತ್ತೆ. ಸೊ ಅದಾದ್ಮೇಲೆ 12 ಅನ್ನೋದು ಫೆಬ್ರವರಿ ಆಗುತ್ತೆ. ಓಕೆ, ಮಾರ್ಚ್ ಅಲ್ಲಿ ನಮಗೆ 30 ಡೇಸ್, ಮತ್ತೆ ಇಲ್ಲಿ 31 ಡೇಸ್, ಇಲ್ಲಿ 30 ಡೇಸ್, ಮತ್ತೆ ಇಲ್ಲಿ 31 ಡೇಸ್, ಹೀಗೆ. ಮತ್ತೆ ಇಲ್ಲಿ ಕ್ವಿಂಟಿಸ್ ಮೊದಲು ಇಲ್ಲಿ 30 ದಿನಗಳು ಮಾತ್ರ ಇರುತ್ತೆ ಈ ತಿಂಗಳಲ್ಲಿ. ಬಟ್ ಈ ಒಂದು ಮಂತ್ ಅನ್ನ ಈ ಹೆಸರನ್ನ ತೆಗೆದು ಈ ಜೂಲಿಯಸ್ ಸೀಸರ್ ಅವರಿಗೆ ಒಂದು ಗೌರವಾನ್ವಿತವಾಗಿ ಈ ಒಂದು ಕ್ವಿಂಟಿಲಿಸ್ ಮಂತ್ ಅನ್ನ ತೆಗೆದು ಅವ್ರೇನ್ ಮಾಡ್ತಾರೆ, ಆ ವ್ಯಕ್ತಿಯ ಹೆಸರು, ಚಕ್ರವರ್ತಿಯ ಹೆಸರನ್ನ ಸೇರಿಸ್ತಾರೆ ಜೂಲಿಯಸ್. ಅಂಡ್ ಆ ಜೂಲಿಯಸ್ ಇಂದ ಬಿಗಿನಿಂಗ್ ಲೆಟರ್ಸ್ ಅನ್ನ ತಗೊಂಡು ಯಾವ ಮಂತ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಜುಲೈ ಮಂತ್ ಆಗುತ್ತೆ ಅದು. ಈಗ ಆ ಜುಲೈ ಮಂತ್ ಅಲ್ಲಿ ಅರ್ಲಿಯರ್ ರೋಮನ್ ಕ್ಯಾಲೆಂಡರ್ ಅಲ್ಲಿ 30 ಡೇಸ್ ಮಾತ್ರ ಇರುತ್ತೆ. ಬಟ್ ಇವರು ಚಕ್ರವರ್ತಿ ಒಂದ್ ದಿನ ಜಾಸ್ತಿ ಇರಬೇಕು ಅಂತ ಹೇಳಿ ಒಂದು ದಿನ ಜಾಸ್ತಿ ಮಾಡ್ತಾರೆ. ಸೊ ಈ ತರ ಕೆಲವು ಕಡೆ ಕಡಿಮೆ ಜಾಸ್ತಿ ದಿನಗಳನ್ನ ಮಾಡ್ಕೊಂಡು ನಮಗೆ ಫೆಬ್ರವರಿಯಲ್ಲಿ 28 ಡೇಸ್ ಅಂಡ್ 29 ಡೇಸ್ ಬರುತ್ತೆ. ಸೊ 29 ಡೇಸ್ ಯಾಕೆ ಬರುತ್ತೆ ಅನ್ನೋದು ಕೂಡ ನಾವು ನೋಡೋಣ. ಸೊ ಈಗ ಈ ತರ ಡಿಸೈನ್ ಆಗುತ್ತೆ. ಅದಾದ್ಮೇಲೆ ಮತ್ತೊಬ್ಬ ಕೆಲವು ವರ್ಷಗಳ ನಂತರ ಮತ್ತೊಬ್ಬ ರೋಮನ್ ಚಕ್ರವರ್ತಿ ಇವರ ಯಾರ ಮುಗಿದ್ಮೇಲೆ ಅದೇ ಒಂದು ಯುಗದಲ್ಲಿ ಮತ್ತೊಬ್ಬ ಚಕ್ರವರ್ತಿ ಅಗಸ್ಟಸ್ ಸೀಸರ್. ಈ ಅಗಸ್ಟಸ್ ಸೀಸರ್ ಅನ್ನುವಂತಹ ಈ ಚಕ್ರವರ್ತಿ ಮತ್ತೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾರೆ. ಈ ಬದಲಾವಣೆಗಳನ್ನ ಯಾವ ತರ ಮಾಡ್ತಾರ ಅವರು ಅಂತ ಹೇಳಿದ್ರೆ ಈಗ ಆರ್ಡರ್ ಚೇಂಜ್ ಮಾಡಾಕ್ತಾರೆ. ಇಲ್ಲೇನು ಜಾನ್ವರಿ ಫೆಬ್ರವರಿ ಕೊನೆಯಲ್ಲಿ ಕೊಟ್ಟಿದ್ರು ಯಾರು ಈ ಜೂಲಿಯಸ್ ಸೀಸರ್, ಈ ಅಗಸ್ಟ ಅನ್ನೋರು ಈ ಜಾನ್ವರಿ ಮತ್ತೆ ಫೆಬ್ರವರಿನ ಬಿಗಿನಿಂಗ್ ಮಂತ್ಸ್ ಮಾಡ್ತಾರೆ. ಅಂದ್ರೆ ಈಗ ನಾವೇನ್ ಫಾಲೋ ಮಾಡ್ತಾ ಇದೀವಿ ಹಾಗೆ. ಸೊ ರಿಮೈನಿಂಗ್ ಎಲ್ಲ ಹಾಗೆ ಇರುತ್ತೆ. ಈಗ ಇವರು ಕೂಡ ಚಕ್ರವರ್ತಿ, ಇವರು ಕೂಡ ಕೆಲವು ಬದಲಾವಣೆಗಳನ್ನ ಇದ್ರಲ್ಲಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಗೌರವಾನ್ವಿತವಾಗಿ ಸೊ ಈ ಒಂದು ಸೆಕ್ಟಿಲಿಸ್ ಅನ್ನುವಂತಹ ಮಂತ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಹೆಸರ ಬಿಗಿನಿಂಗ್ ಲೆಟರ್ಸ್ ಅನ್ನ ತಗೊಂತಾರೆ ಅಗಸ್ಟಸ್ ಅಂತ. ಹಾಗಾದ್ರೆ ಅದೇನಾಗುತ್ತೆ, ಆಗಸ್ಟ್ ಆಗುತ್ತೆ. ಓಕೆ, ಸೊ ಈಗ ನಮಗೆ ಆರ್ಡರ್ ಸಿಕ್ತು. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಓಕೆ, ಆಕ್ಚುಲಿ ಸೆಪ್ಟಾ ಅಂತ ಹೇಳಿದ್ರೆ 7. ಬಟ್ ಈ ಒಂದು ಅಗಸ್ಟಸ್ ಸೀಸರ್ ಕೆಲವು ಬದಲಾವಣೆ ಮಾಡಿದ್ದಾದ್ಮೇಲೆ ಇದು ಎಲ್ಲಿಗೋಯ್ತು, ಈ ಸೆಪ್ಟೆಂಬರ್ ಬಂದು ನಮಗೆ ಸೆಪ್ಟೆಂಬರ್, ಅಕ್ಟೋಬರ್, ಇದು ಸೆಪ್ಟೆಂಬರ್ ಬಂದು 9, ಇದು 10 ಆಗುತ್ತೆ, ಇದು 11, 12 ಆಗುತ್ತೆ. ಸೊ ದಿಸ್ ಇಸ್ ದ ಹಿಸ್ಟ್ರಿ ಇನ್ ಡಿಸೈನಿಂಗ್ ದ ಮಂತ್ಸ್ ಆಫ್ ದ ಇಯರ್. ಓಕೆ, ಸೊ ಈಗ ಈ ಫೆಬ್ರವರಿಯಲ್ಲಿ ಯಾಕೆ 28 ಡೇಸ್ ಬರುತ್ತೆ, ಯಾಕೆ ಕೆಲವು ಲೀಪ್ ಇಯರ್ ಅಲ್ಲಿ 29 ಡೇಸ್ ಇರುತ್ತೆ ಅಂತ ಹೇಳಿದ್ರೆ ನಮಗ್ ಗೊತ್ತಿದೆ. ಇನ್ ಜನರಲ್ ದೇರ್ ಆರ್ 365 ಡೇಸ್ ಇನ್ ಎ ಇಯರ್. ಅದೇ ಲೀಪ್ ಇಯರ್ ಅಲ್ಲಿ 4 ಇಯರ್ಸ್ ಒಂದು ಸಲ ಲೀಪ್ ಇಯರ್ ಇರುತ್ತೆ, ಅದು 360 ಡೇಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೊ ಈ ಒಂದು ಡೇ ಅಂಡ್ ನೈಟ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ದ ರೊಟೇಷನ್ ಅಂಡ್ ರೆವಲ್ಯೂಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್. ನಾವು ಸೈನ್ಸ್ ಅಲ್ಲಿ ಕಲ್ತಿದೀವಿ ಅದನ್ನ. ಓಕೆ, ಈಗ ಭೂಮಿ ಸೂರ್ಯನ ಸುತ್ತಬೇಕು ಅಂತ ಹೇಳಿದ್ರೆ
ಒಂದು ರೌಂಡ್ ಸುತ್ತಬೇಕು ಅಂತ ಹೇಳಿದ್ರೆ 365 ಡೇಸ್ ಬೇಕಾಗಿರುತ್ತೆ. ಹಾಗೆ ತನ್ನಷ್ಟು ತಾನೇ ಸುತ್ತಬೇಕು ಅಂತ ಹೇಳಿದ್ರೆ ಸೊ ಇಟ್ಸ್ ರಿಕ್ವೈರ್ಡ್ 24 hours. ಓಕೆ, ಆಸ್ ವಿ ಆಲ್ ನೋ, ಬಟ್ ಇನ್ ಅಕ್ಯುರೇಟ್ ಇಟ್ ರಿಕ್ವೈರ್ಡ್ ಮೋರ್ ದೆನ್ 24 hours. ಓಕೆ, ಸೊ ಅದರ ಒಂದು ಲೆಕ್ಕಾಚಾರದ ಪ್ರಕಾರ ಈ ಲೀಪ್ ಇಯರ್ ಕಾನ್ಸೆಪ್ಟನ್ನು ಸೊ ಈ ಪಾಪ್ ಗ್ರಿಗೋರಿಯನ್ ಅನ್ನೋ ಒಬ್ಬ ಚಕ್ರವರ್ತಿ ಸರಿ ಮಾಡ್ತಾರೆ. ಸೊ ಅದಕ್ಕೆ ಈ ಸದ್ಯಕ್ಕೆ ನಾವು ಯೂಸ್ ಮಾಡ್ತಾ ಇರುವಂತಹ ಮಂತ್ಸ್ ಆಫ್ ದ ಇಯರ್ ಡಿಸೈನನ್ನು ಫೈನಲೈಸ್ಡ್ ಆಗಿ ಅಕ್ಯುರೇಟ್ ಕಾನ್ಸೆಪ್ಟನ್ನು ಕೊಟ್ಟಂತಹ ಕ್ರೆಡಿಟ್ ಪಾಪ್ ಗ್ರಿಗೋರಿಯನ್ಗೆ ಹೋಗುತ್ತೆ. ಸೊ ಅದಕ್ಕೆ ನಾವು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಕರಿತೀವಿ.